ಚಿಕ್ಕಮಗಳೂರು ನಗರದ ಜಿಲ್ಲಾಸ್ಪತ್ರೆಯಲ್ಲಿ ರೋಗಿಗಳ ತಪಾಸಣೆ ನೋಂದಣಿ ಚೀಟಿ ಪಡೆಯಲು ಜನರು ಹರಸಾಹಸ ಪಡಬೇಕಾಗಿದೆ. ಹೌದು, ದಿನನಿತ್ಯ ರೋಗಿಗಳ ಚೀಟಿ ನೋಂದಾವಣಿ, ಬಿಲ್ ಪಾವತಿ ಚೀಟಿ, ರಕ್ತ ತಪಾಸಣೆ ನಂತರದ ರಿಪೋರ್ಟ್ಗಳನ್ನು ಪಡೆಯಲು ದಿನವಿಡೀ ಕಾಯಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೆಳಗ್ಗೆ 9 ಗಂಟೆಗೆ ಆಗಮಿಸಿದರೂ ಮಧ್ಯಾಹ್ನ 1 ಗಂಟೆ ಆದರೂ ನೋಂದಣಿ ಚೀಟಿ ಮಾಡಿಸಲು ಸಾಧ್ಯವಾಗಿಲ್ಲ. ಕೇಳಿದರೆ ಸರ್ವರ್ ಇಲ್ಲ ಎಂಬ ಉಡಾಫೆ ಉತ್ತರ ನೀಡುತ್ತಾರೆ ಎಂದು ರೋಗಿಗಳ ಕುಟುಂಬದವರು ಆರೋಪಿಸಿದರು. 10 ಗಂಟೆಯಿಂದ ವೇಟ್ ಮಾಡ್ತಿದ್ವಿ, ಸರ್ತಿ ಸಾಲಿನಲ್ಲಿ ಬಿಲ್ ತಗೊಂಡಿದ್ವಿ. ಅಲ್ಲಿ ಬ್ಲಡ್ ಚೆಕಪ್ಗೆ ಬಿಲ್ಲಿಂಗ್ ಬೇಕು, ಬಿಲ್ಲಿಂಗ್ಗೋಸ್ಕರ ನಾವು ಇಲ್ಲಿ 10 ಗಂಟೆಯಿಂದ ವೇಟ್ ಮಾಡ್ತಿದ್ವಿ. ಪೇಷಂಟ್ಗಳ ಸಾಯ್ತಿರ್ತಾರೆ, ಅಟ್ಲೀಸ್ಟ್ ಒಂದು ಬ್ಲಡ್ ರಿಪೋರ್ಟ್ ಕೊಡೋಕೆ ರಿಪೋರ್ಟ್ ತಗೊಳಕ್ಕೆ ಒಂದ್ಸತಿ ಬರ್ಬೋದು, ಬಿಲ್ ಮಾಡ್ಸೋಕೆ ಒಂದ್ಸತಿ ಬಿಲ್ ಮಾಡ್ಸೋಕ್ಕೆ ಈ ಯೋಗ್ಯತೆ ಆದರೆ ರಿಪೋರ್ಟ್ ತಗೊಂಡಿದ್ದಾಗ ಡಾಕ್ಟರ್ ತೋರಿಸೋದು ಅಷ್ಟು ಗೊತ್ತಾಗಲ್ಲ. ಎಷ್ಟು ಜನ ಬೆಳಗ್ಗೆ ಸಾಯಿದ್ರು ಒಂದು ತಿಂಡಿಲ್ದಾರ ನಿಂತಾರೆ, 9:30 10 ಗಂಟೆಯಿಂದ ಬಂದು ಕೂಡ ಜನ ಹೋಗ್ತಾರೆ. ಏನಾಗಬೇಕಾದ್ರೆ ಒಂದು ಬೇಜವಾಬ್ದಾರಿ ಎಲ್ಲರಿಗೆ. ಆರೋಗ್ಯ ಸರಿ ಇಲ್ಲ, ನಮ್ಮ ಮಳೆನಳ್ಳಿ ಬಾಯೆಲ್ಲ ಒಣಕೆ ಬರುತ್ತೆ. ಡಾಕ್ಟ್ರ್ ಹತ್ರ ಹೋದರೆ ರಿಪೋರ್ಟ್ ಬರ್ಸ್ಕೊಂಬರಗ್ರಿ ಅಂತ ಅವ್ರು ಹೇಳ್ತಾರೆ. ಬೆಳಗ್ಗೆ 8 ಗಂಟೆಗೆ ಬಂದು ನಾನು ಅನ್ಕಿಂದ ಕುಡಿಯೋಕೆ ನೀರಿಲ್ಲ, ಇಲ್ಲಿ ಕುಡಿಯೋಕೆ ನೀರಿಲ್ಲ. ಎಷ್ಟು ಶ್ರಮ ಆಗ್ತಾ ಇದೆ. ಚೀಟಿ ಮಾಡಿಸಲು ವಿಪರೀತ ಜನಸಂದಣಿ ಇರುವುದರಿಂದ ಸಿಬ್ಬಂದಿಗಳು ಒತ್ತಡದಿಂದ ಕೆಲಸ ನಿರ್ವಹಿಸಬೇಕಾದ ಪರಿಸ್ಥಿತಿ ಇದೆ. ಕೂಡಲೇ ಇನ್ನೂ ಹೆಚ್ಚಿನ ಸಿಬ್ಬಂದಿಯನ್ನು ನೇಮಿಸುವುದರ ಜೊತೆಗೆ ಒಳರೋಗಿಗಳ ನೋಂದಣಿ ವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವಲ್ಲಿಯೇ ನೋಂದಣಿ ಬಿಲ್ ರಿಪೋರ್ಟ್ಗಳನ್ನು ಅಲ್ಲೇ ತೆಗೆದುಕೊಟ್ಟರೆ ಇಲ್ಲಿಗೆ ಒತ್ತಡ ಕಡಿಮೆ ಮಾಡಬಹುದು. ಇದರ ಬಗ್ಗೆ ಜಿಲ್ಲಾ ವೈದ್ಯಾಧಿಕಾರಿಗಳು ಗಮನ ಹರಿಸಬೇಕೆಂದು ಹೇಳಿದರು. ಒಬ್ಬರೇ ಇರೋದು, ಗೌರ್ಮೆಂಟ್ ಎಂಪ್ಲಾಯ್ ಅಂತ ಹೊರಗಡೆ ಬಿಲ್ಲಿಂಗ್ ಮಾಡಲಿಕ್ಕೆ ಒಬ್ಬರೇ ಇರೋದು. ಅವ್ರು ಒಬ್ಬರು 150 ಜನ ಬಿಲ್ಲಿಂಗ್ ಮಾಡಿಕೊಡ್ಬೇಕು, ಅವ್ರಿಗೆ ಸಾಧ್ಯ ಆಗ್ತಾ ಇಲ್ಲ. ಅದರಿಂದ ಅಡಿಷನಲ್ ಆಗಿ ಇಲ್ಲಿ ಇನ್ನೊಂದು 2 ಕೌಂಟರ್ನ ಮಾಡ್ಕೊಡ್ಬೇಕು. ಸಾಧ್ಯ ಆದಷ್ಟು ರೋಗಿಗಳಿಗೆ ಸಹಾಯ ಮಾಡುವಂತ ವ್ಯವಸ್ಥೆ ಮಾಡ್ಕೊಡ್ಬೇಕು. ಮೇಡಮ್ ಸರ್ವರ್ ಇಲ್ಲ ಅಂತಾರೆ, ಸರ್ವರ್ ಇಲ್ಲ ಬೇರೆ ಆಲ್ಟರ್ನೇಟಿವ್ ಮಾಡ್ಬೇಕು ತಾನೆ. ದಿನನಿತ್ಯವರೆಗೆ ಇದೆ ಆದರೆ ಜನಗಳಿಗೆ ಬೆಳಗಿಂದ ಸಾಯಂಕಾಲ ಬಂದಿರ್ತಾರೆ. 10 ಗಂಟೆಗೆ ಬಂದಿದ್ದು 11:15 ಅಕ್ಷರ ಹೋಗಿಲ್ಲ ಅಂತಂದರೆ 100 ಜನಕ್ಕೆ ಅವ್ರಿಗೆ ಎಷ್ಟೊತ್ತಾಗುತ್ತೆ. ಡಾಕ್ಟರ್ ಇರ್ತಾರೆ, ಹೋಗೋದು ಹಳ್ಳಿಯಿಂದ ಬಂದಿರ್ತಾರೆ, ಅವ್ರಿಗೆ ಹೋಗಿ ಸಮಸ್ಯೆ ಎಷ್ಟಾಗುತ್ತೆ. ಅಷ್ಟು ಮಾನವತೆ ಬೇಡ ಇಲ್ಲಿ ಮ್ಯಾನೇಜ್ಮೆಂಟಿಗೆ. ಏನು ಮಾಡ್ತಾರೆ ಮತ್ತೆ ಇವ್ರಿಗೆ ಕೆಲಸ? ಸಂಜೆ 4:30ಕ್ಕೆ ಹೊರರೋಗಿಗಳ ವಿಭಾಗವು ಮುಚ್ಚುವುದರಿಂದ ಅಗತ್ಯ ರಿಪೋರ್ಟ್ಗಳನ್ನು ಪಡೆಯಲು ತೊಂದರೆಯಾಗುತ್ತದೆ. ಒಂದು ವಿಭಾಗವನ್ನು ಪೂರ್ಣ ಪ್ರಮಾಣದಲ್ಲಿ ತೆಗೆದಿರಲು ಸಾಧ್ಯವಾಗದೇ ಇದ್ದರೆ ತುರ್ತು ವಿಭಾಗ ಅಥವಾ ಒಳರೋಗಿಗಳ ವಿಭಾಗದಲ್ಲಾದರೂ ಈ ರಿಪೋರ್ಟ್ಗಳನ್ನು ಕೊಡುವಂತಹ ವ್ಯವಸ್ಥೆ ಆಗಬೇಕೆಂದು ಆಗ್ರಹಿಸಿದರು. ತುಂಬ ಬಡಪಾಯಿಗಳು ಬಂದಿರ್ತಾರೆ ಇಲ್ಲಿ ಹಾಸ್ಪಿಟ್ಲಿಗೆ. ಈಗ ಡಾಕ್ಟ್ರು ಈಗ ಇನ್ನೂ 11:30 ಆದರೆ ಟೋಕನ್ ಸಿಕ್ಕಿಲ್ಲ, ಎಂಟ್ರಿ ಆಗಿಲ್ಲ. ಡಾಕ್ಟ್ರುಗಳಿಗೆಲ್ಲ ಮನೆಗೆ ಊಟಕ್ಕೆ ಹೋಗ್ತಾರೆ. ಈ ಜನಗಳ ಪರಿಸ್ಥಿತಿ ಏನಾಗಬೇಕು ಹೇಳಿ? ಈ ಸರ್ಕಾರ ಏನು ಮಾಡಿದೆ? ಕಣ್ಮುಚ್ಚೆ ಕೂತಿದ್ದಾ? ಇವೆಲ್ಲ ಗಮನವಹಿಸಬಾರ್ದು ರೈತರ ಬಗ್ಗೆ. ಬಡಪಾಯಿಗಳೆಲ್ಲ ದೂರದಿಂದ ಬಂದಿರ್ತಾರೆ. ವಯಸ್ಸಾದರೂ ನಾವಾರು ಹುಡುಗರು ನಿಂತ್ಕೊಂತೀವಿ, ಅವ್ರ ಕಾಲು ನೋವು ಇರ್ತಾರೆ ಕೆಲವರಿಗೆ, ನಿಲ್ಲಕ್ಕಾಗಲ್ಲ. ದಯವಿಟ್ಟು ಇದನ್ನು ಇಮಿಡಿಯೇಟ್ಲಿ ಇದನ್ನು ಬಗೆಹರಿಸೋಕೆ ಹೇಳಿ. ಫಸ್ಟು ತುಂಬ ಕಷ್ಟ ಆಗುತ್ತೆ. ಇದು ಡೈಲಿ ದಿನನಿತ್ಯ ಇದೇ ಕೆಲಸ. ಒಂದಿನ ಆದರೂ ಬಿಡಿ ಹೋಲಿ ಅನ್ಬೋದು, ಯಾವತ್ತು ಬಂದರೂ ಇದೇ ಇರೋದು. ಇದು ಹೆಚ್ಚು ಕಮ್ಮಿ 12-1 ಗಂಟೆ ಹೊತ್ತಿಗೆ ಟೋಕನ್ ಅಂದರೆ ಡಾಕ್ಟ್ರುಗಳು ಮನೆಗೆ ಹೋಗಿರ್ತಾರೆ. ಪಾಪ ಮತ್ತೆ ಕುತ್ಕೊಂಡು ಬಸ್ ಸಿಕ್ತಂಗೆ ಒದ್ದಾಡ್ಕೊಂಡು ಮನೆಗೆ ಹೋಗ್ತಾರೆ ಜನಗಳು. ಒಂದು ಕೌಂಟ್ರಲ್ಲಿ ಬೆಳಗಿಂದ 6 ಗಂಟೆಯಿಂದ ಇಲ್ಲಿ ಜನ ಕಾಯ್ತಿದ್ದಾರೆ. ಒಂಥವಲ್ಲ ಕ್ಯೂ, ಚೀಟಿ ಕೊಡೋ ಕ್ಯೂ ಇರ್ಬೋದು, ಒಂದು ರಸ್ತೆ ಇರ್ಬೋದು. ಈಗ ಡಾಕ್ಟ್ರುಗಳು ಈಗ ಎಕ್ಸ್ರೇಗೆ ಸ್ಕ್ಯಾನಿಗೆ ಬರ್ಕೊಟ್ಟಿರ್ತಾರೆ. ಅವರು ನಾವು ಇಲ್ಲಿಂದ ಹೋಗೋಕೆ ಅವ್ರಿಗೆ ಊಟಕ್ಕೆ ಹೋಗ್ತಾರೆ. ಮತ್ತೆ ಇಲ್ಲಿ ಜನ ಕಾಯ ಅಂತ ಪ್ರಾಬ್ಲಮ್ ಇದೆ. ಇದನ್ನು ಆಡಳಿತಾಧಿಕಾರಿಗಳಲ್ಲೇ ಯಾರೇ ಆಗಲಿ ಇದು ಗಮನ ಹರಿಸ್ಬಿಟ್ಟು ಇದಕ್ಕೊಂದು ಸೂಕ್ತ ಕ್ರಮ ಕೈಗೊಳ್ಳಬೇಕು. ಸರ್ಕಾರ ಇದು ಮಾಡಿರುತ್ತೆ ಎಲ್ಲದೂ ಕೊಡಿ ಅಂತೇಳಿ. ಇಲ್ಲಿ ರೈತರುಗಳು ಎಷ್ಟು ಜನ ಕಾಯ್ತಿರ್ತಾರೆ. ಸ್ಕ್ಯಾನಿಂಗ್ ಆಗ್ಬೋದು, ಅವ್ರಿಗೆ ಮಾಡಿಕೊಟ್ಟು ಬಿಲ್ ಹಾಕ್ಸ್ಕೊಂಡು ಅಲ್ಲಿಗೆ ಹೋಗೋದ್ರೊಳಗೆ ಅವ್ರಿರಲ್ಲ, ಅವ್ರ ಮನೆಗೆ ಹೋಗ್ತಾರೆ. ಇಲ್ಲಿ ಮತ್ತೆ ನಾವು ಸಂಜೆವರೆಗೂ ಮತ್ತೆ ಕಾಯಬೇಕು.
ಡಾಕ್ಟರ್ ಎಲ್ಲ ಆಮೇಲೆ ರಿಪೋರ್ಟ್ ಬರೋದು ಲೇಟ್, ರಿಪೋರ್ಟ್ ಬರೋದು ಲೇಟ್ ಇಲ್ಲ, ನಾಳೆ ಅಂತಾರೆ, ಆಮೇಲೆ ನಾಳೆ ಬಂದು ನಾಡ್ದು ಅಂತಾರೆ, ಬಂದು ತಿರ್ಗಾ ನಿಂತು ಹೋಗೋದಾಗಿದೆ ಇಲ್ಲಿ. ಬರೀ ಉಚಿತ ಅಂತಾರೆ, ಏನಕ್ಕೋಸ್ಕರ ಉಚಿತ ಇದೆ ಇಲ್ಲಿ? ಗೌರ್ಮೆಂಟ್ ಹಾಸ್ಪಿಟಲ್ ಅದು ಏನಕ್ಕಿದೆ? ಅರ್ಜೆಂಟಿಗೆ ತಾನೇ ಬರೋದು ಗೌರ್ಮೆಂಟ್ ಅಂತೇಳಿ, ಒಂದು ಕಾಯಿಲೆ ಆಗಲಿ ಏನಕ್ಕಾದ್ರೂ ಇದಕ್ಕೆ ಬರ್ತಾರೆ ಎಲ್ಲರೂ, ಸಾವಿರಾರು ಜನ ಇದ್ದಾರೆ. ಅದು ಅದರಲ್ಲಿ ಎಷ್ಟು ಜನ ಸುಸ್ತಾಗ್ಬೋದು, ಅದು ತೋರ್ಸೋಕತ್ತಾರ ಬರೋದು. ನಾವು ಬೇಗ ಇದು ಮಾಡ್ಕೊಂಡು ಬಂದಿದ್ದಾನೆ, ಸುಮ್ಮನೆ ನಾವು ಇಲ್ಲ ನೆಟ್ವರ್ಕ್ ಇಲ್ಲ ಅದಿಲ್ಲ ಅಂತೇಳಿ ಇದು ಮಾಡ್ಬಿಡ್ತಾರೆ. ಜನಗಳಿಗೆ ಕಷ್ಟ ಆಗುತ್ತೆ ಇದು. ನಾವು ಬಂದಿದ್ದು 9:30ಗೆ ಬಂದಿದ್ದೀವಿ. ಜಿಲ್ಲಾ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಮೋಹನ್ ಕುಮಾರ್ ಅವರು ಮಾತನಾಡಿ, ಸರ್ವರ್ ಸಮಸ್ಯೆಯಿಂದ ನೋಂದಣಿಗೆ ತೊಂದರೆಯಾಗುತ್ತಿದೆ, ಶೀಘ್ರವೇ ಇದನ್ನು ಪರಿಹರಿಸುವ ಭರವಸೆ ನೀಡಿದರು. ಈ ಆಸ್ಪತ್ರೆ ತಂತ್ರಾಂಶ ಫೇಸ್ 1ರ ವ್ಯತ್ಯಯದಿಂದ ಇವತ್ತು ಸುಮಾರು ಮಧ್ಯಾಹ್ನ ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆ ಸುಮಾರಿನವರೆಗೆ ವ್ಯತ್ಯಯ ಉಂಟಾಗಿದ್ದರಿಂದ ಸ್ವಲ್ಪ ರೋಗಿಗಳಿಗೆ ಚೀಟಿಗಳನ್ನು ತಗೊಳ್ಳೋದಕ್ಕೆ ಕಷ್ಟ ಆಗಿದೆ. ಇದು ಈ ಆಸ್ಪತ್ರೆ ತಂತ್ರಾಂಶದಲ್ಲಿ ಮ್ಯಾಂಡೇಟ್ರಿಯಾಗಿ OPD ಚೀಟಿಗಳನ್ನು ಕೊಡಲೇಬೇಕಾಗಿರೋದ್ರಿಂದ ಈ ಟೈಮ್ನಲ್ಲಿ ವ್ಯತ್ಯಯ ಉಂಟಾಗಿದೆ. ಎಮರ್ಜೆನ್ಸಿ ಕೇಸಸ್ಗಳನ್ನು ನಾವು ಆಲ್ಮೋಸ್ಟ್ ಒಂದು ಲೆಡ್ಜರಲ್ಲಿ ಬರ್ಕೊಂಡು ಚಿಕಿತ್ಸೆ ನೀಡಲಾಗಿದೆ. ಎಮರ್ಜೆನ್ಸಿ ಆಪ್ರೇಷನ್ನು, ಡೆಲಿವರಿ ಈ ಥರ ಕೇಸಸ್ಗೆ ಆ ಟೈಮ್ನಲ್ಲಿ ಲೆಡ್ಜರ್ನಲ್ಲಿ ಮ್ಯಾನ್ಯಲ್ ಇದರಲ್ಲಿ ಬರ್ಕೊಂಡು ಚಿಕಿತ್ಸೆ ನೀಡಲಾಗಿದೆ. ಯಾವುದೇ ರೀತಿಯಾದ ತೊಂದರೆ ಆಗಿಲ್ಲ. ವಿಳಂಬ ಪೇಷಂಟ್ಗಳು ಕಾಯ್ತಾ ಇದ್ದಿದ್ದು ವಿಳಂಬ ಅಂತೂ ಆಗಿದೆ.